ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಿರಿಯರಾದ ಮುಖಂಡರಾದ ಮುತ್ತಪ್ಪಣ್ಣ ಸಂಬ್ಲಪುರ್ ಅವರೇ, ಸುರೇಶ್ ಸಜೇರಿ ಅವರೇ, ಹಾಗೂ ಇಲ್ಲಿ ಪಾಲ್ಗೊಂಡಿರುವಂಥ ಯಾವತ್ತೂ ಹೋರಾಟ ಸಮಿತಿಯ ಸರ್ವ ಸದಸ್ಯರೇ, ಹಾಗೂ ಇವತ್ತಿನ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವಂಥ ತಾಳಿಕೋಟೆಯ ಹಾಗೂ ಸುತ್ತಮುತ್ತಲಿನ ನಾಗರಿಕ ಬಂಧುಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಈಗಾಗಲೇ ಹೋರಾಟದ ಸ್ವರೂಪವನ್ನು, ಹೋರಾಟದ ಉದ್ದೇಶವನ್ನು ನಮ್ಮ ಮಹೇಶ್ ಹೇಳಿದ್ದಾರೆ. ಮಹೇಶ್ ಅವರು ದಿನನಿತ್ಯನೂ ಎಲ್ಲಿ ಹೋಗದೆ ಇಲ್ಲೇ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಅನೇಕ ಜನ ಮಹೇಶರ ಆದಿಯಾಗಿ ಎಲ್ಲರೂ ಬೆಳಗ್ಗೆಯಿಂದ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಧರಣಿ ಸತ್ಯಾಗ್ರಹದಲ್ಲಿ ತಮ್ಮ ಮನೆಯ ಕೆಲಸಗಳನ್ನು ಬದಿಗಿಟ್ಟು, ತಮ್ಮ ಬಂಧು ಬಳಗದ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಅವರು ಇದಕ್ಕೆ ಒಂದು ವಿಶೇಷ ಪ್ರಯತ್ನ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾನು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಹಿರಿಯರಿಗೆ ಇಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಧರಣಿ ಸತ್ಯಾಗ್ರಹದಲ್ಲಿ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಕುಳಿತುಕೊಂಡಂಥ ಎಲ್ಲ ಮಹನೀಯರಿಗೂ ಕೂಡ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಒಂದು ಅನುಕೂಲವಾಗುವಂತೆ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತೇಳಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡ್ರು ಕೂಡ 63 ದಿನಗಳಾದರೂ ಸಂಬಂಧಪಟ್ಟಂಥ ಶಾಸಕರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇದುವರೆಗೂ ಈ ಒಂದು ಹೋರಾಟಕ್ಕೆ ಸ್ಪಂದಿಸದೇ ಇರುವುದು ಇಡೀ ತಾಲೂಕಿನ ಜನತೆಗೆ ಒಂದು ಅನ್ಯಾಯವನ್ನು ಎಸಗ್ತಾ ಇದ್ದಾರೆ. ಕೇವಲ ತಮ್ಮ ಹಿಂಬಾಲಕರಿಗೋಸ್ಕರ ಈ ಒಂದು ಅವರ ಲಾಭಕ್ಕಾಗಿ, ಅವರ ಸ್ವಾರ್ಥಕ್ಕಾಗಿ ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧವನ್ನು ನಿರ್ಮಾಣ ಮಾಡಿ ತಾಳಿಕೋಟೆ ತಾಲೂಕಿನ ಜನತೆಗೆ ಒಂದು ಅನ್ಯಾಯ ಆಗ್ತಾ ಇರೋದು ಇದು ತಾಳಿಕೋಟೆ ತಾಲೂಕಿನ ಜನತೆಗೆ ಅತೀವನವನ್ನು ತಂದಿದೆ. ಯಾಕಂದರೆ ಇವತ್ತು ಈ ನಮ್ಮ ಭಾಗದ ಶಾಸಕರಿಗೆ ಸುಮಾರು ಸಲ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಶಾಸಕರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ, ಜಿಲ್ಲಾಧಿಕಾರಿಗಳಿಗೂ ಮೌಖಿಕ ಮತ್ತು ಲಿಖಿತ ರೂಪದಲ್ಲಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಇದುವರೆಗೂ ಈ ಒಂದು ಹೋರಾಟಕ್ಕೆ ಸ್ಪಂದಿಸದೇ ಇರುವುದು ಮೇಲ್ನೋಟಕ್ಕೆ ಈ ಒಂದು ಸ್ವಾರ್ಥತ ಏನು ಹಿಂಬಾಲಕರ ಒಂದು ಲಾಭಕ್ಕಾಗಿ, ಸ್ವಾರ್ಥಕ್ಕಾಗಿ ಏನು ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅದರಲ್ಲಿ ಭವಿಷ್ಯ ಇದೆ, ಸಂಬಂಧಪಟ್ಟಂಥ ಶಾಸಕರ ಪಾಲು ಇದೆ ಅಂತಕ್ಕಂಥ ಸಂಶಯವನ್ನು ಮೂಡ್ತಾ ಇದೆ. ಹಾಗಾಗಿ ಈ ತಾಳಿಕೋಟೆ ತಾಲೂಕಿನ ಜನ ತಮಗೆ ಅತಿ ಹೆಚ್ಚು ಅಂಕಗಳನ್ನು ಕೊಟ್ಟು ಗೆಲ್ಲಿಸಿದ್ದೀವಿ. ಇವತ್ತು ಐಷಾರಾಮಿ ತಾವು ಜೀವನ ಮಾಡ್ತಾ ಇದ್ದೀರಿ ಅಂತಂದರೆ, ಇವತ್ತು AC ಕಾರಲ್ಲಿ AC ರೂಮಲ್ಲಿ ಕೂತು ತಾವು ಜೀವನ ಮಾಡ್ತಾ ಇದ್ದೀರಿ ಅಂತಂದರೆ ಇವತ್ತೇ ಈ ಮತದಾರರ ಕಾರಣ. ಇವತ್ತು ನಿಮ್ಮನ್ನು ಗೆಲ್ಲಿಸಿರ್ತಕ್ಕಂಥ ಮತದಾರರು ಬಿಸಿಲಲ್ಲಿ ಕೂತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡ್ರೆ, ನೀವು ಒಂದು AC ಕಾರಲ್ಲಿ AC ರೂಮಲ್ಲಿ ಕೂತು ಈ ಒಂದು ಹೋರಾಟದ ತಿರುವನ್ನು, ಈ ಹೋರಾಟದ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದೀರಿ. ಎಷ್ಟೇ ನೀವು ಹತ್ತಿಕ್ಕುವಂಥ ಕೆಲಸ ಮಾಡಿದರೂ ಕೂಡ 63 ದಿನಗಳ ಕಾಲ ಈ ಒಂದು ಹೋರಾಟವನ್ನು ಕೂಗ್ತಾ ಇಲ್ಲ. ಇನ್ನೂ ಹೆಚ್ಚಿನ ಹೋರಾಟವನ್ನು ಕೈಗೊಳ್ತಾ ಇದ್ದೀವಿ. ಇನ್ನೂ ಈ ಒಂದು ಹೋರಾಟ ಗಟ್ಟಿಯಾಗಿದೆ. ಎಲ್ಲಿವರೆಗೂ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಗೆ ಜಯ ಸಿಗುತ್ತೋ, ಎಲ್ಲಿವರೆಗೂ ತಾಳಿಕೋಟೆ ತಾಲೂಕಿನ ಜನತೆಗೆ ನ್ಯಾಯ ಒದಗುತ್ತೋ, ಎಲ್ಲಿವರೆಗೂ ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣವಾಗುತ್ತೋ, ಅಲ್ಲಿವರೆಗೂ ಈ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಈ ಒಂದು ಧರಣಿ ಸತ್ಯಾಗ್ರಹದಿಂದ ಹಿಂಜರಿಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾಂತೇಶಣ್ಣ ಮುರಳವರು ಮಾತಾಡಬೇಕಂತ ವಿನಂತಿಸಿಕೊಳ್ತೇನೆ. ಸಾರಿದ ಕರುಣಾಮೂರ್ತಿ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನನ್ನ ಮನದಾಳದಲ್ಲಿ ಸ್ಮರಿಸುತ್ತಾ, ಐತಿಹಾಸಿಕ ನಗರ ತಾಳಿಕೋಟೆ ಅಂತ ಮಹಾನ್ ಪುಣ್ಯ ಕ್ಷೇತ್ರದಲ್ಲಿ ನಡೆದಾಡಿದ ದೇವರೆಂದೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಲಿಂಗೈಕ ವಿರಕ್ತ ಮಹಾಸ್ವಾಮಿಗಳ ಪಾದಾರ್ಪಣೆಗೆ ಪಡಮಾಡುತ್ತಾ, ಇವತ್ತಿನ ದಿವಸ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಈಗಾಗಲೇ ಮೈಲೇಶ್ವರ ಗ್ರಾಮದಲ್ಲಿ ನಿಗದಿಪಡಿಸಿರುವ ಪ್ರಜಾಸೌಧದ ಸ್ಥಳವನ್ನು ಸೂಕ್ತವಿಲ್ಲದ ಕಾರಣ ಅದನ್ನು ರದ್ದುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡವನ್ನು
ನಿರ್ಮಿಸಬೇಕೆಂದು ಒತ್ತಾಯಿಸಿ ಸತತ 63 ದಿನಗಳ ಕಾಲ ಈ ಒಂದು ಹೋರಾಟವನ್ನು ಮುಂದುವರಿತಾ ಇದೆ. ಈ ಒಂದು ಹೋರಾಟದ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಮಧ್ಯದಲ್ಲಿ ನಿರ್ಮಾಣವಾಗಬೇಕಾಗಿರ್ತಕ್ಕಂಥ ಒಂದು ಪ್ರಜಾಸೌಧವನ್ನು ಕೆಲವು ಸಂಬಂಧಪಟ್ಟಂಥ ಅಧಿಕಾರಿಗಳ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನದಿಂದ ತಾಳಿಕೋಟೆ ಪಟ್ಟಣದಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೈಲೇಶ್ವರ ಗ್ರಾಮದ ಹತ್ತಿರವಿರುವ ಸ್ಥಳವನ್ನು ಆಯ್ಕೆ ಮಾಡಿದ್ದು, ಆ ಒಂದು ಪ್ರಜಾಸೌಧದ ಕಟ್ಟಡದ ಸ್ಥಳವನ್ನು ಸೂಕ್ತವಲ್ಲದ ಕಾರಣ ತಾಳಿಕೋಟೆ ಪಟ್ಟಣದಲ್ಲಿಯೇ ಒಂದು ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು. ತಾಳಿಕೋಟೆ ತಾಲೂಕಿಗೆ ಪ್ರಜಾಸೌಧ ತುಂಬಾ ಅವಶ್ಯಕತೆ ಇದೆ. ಆದರೆ ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ನಮಗೆ ಅವಶ್ಯಕತೆ ಇಲ್ಲ. ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ನಿರ್ಮಾಣವಾದರೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಅನಾನುಕೂಲವಾಗುವ ಒಂದು ನಿಟ್ಟಿನಲ್ಲಿ ದೂರದಲ್ಲಿರ್ತಕ್ಕಂಥ ಒಂದು ಪ್ರಜಾಸೌಧದಲ್ಲಿ ಯಾವ ಮನೆಗಳು ಕೂಡ ನಿರ್ಮಾಣವಾಗಿರೋದಿಲ್ಲ. ನಿರ್ಜನ ಪ್ರದೇಶ ಇರೋದರಿಂದ ಅಭಿವೃದ್ಧಿಯ ನಗರ ಪ್ರದೇಶವಲ್ಲದ ಯಾವ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಅಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣವಾದರೆ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಭದ್ರತೆಯಾದಂತಹ ಒಂದು ಸೂಕ್ತವಾದಂತಹ ಸ್ಥಳವಲ್ಲ. ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು. ಶಾಸಕರಿಗೆ ಇನ್ನೂ ಕೇಳಿಸ್ತಾ ಇಲ್ಲ. ನಮ್ಮೆಲ್ಲರ ಒಂದು ಹೋರಾಟ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡಿಬೇಕು ಅನ್ನುವಂಥ ನಿರೀಕ್ಷೆ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಶಾಸಕರಿಗೆ ಇಲ್ಲಿಯ ಮತದಾರರ ಒಂದು ಮತದ ಋಣವನ್ನು ತೀರಿಸುವಂಥ ಕೆಲಸ ಅವರು ಮಾಡಬೇಕಾಗಿದೆ. ಯಾಕೋ ಅವರು ಮನಸ್ಸು ಮಾಡ್ತಾ ಇಲ್ಲ. ನಾವು ಎಷ್ಟೋ ಸಲ ಶಾಸಕರಿಗೆ ಖುದ್ದು ಭೇಟಿಯಾಗಿ ಕೆಲವೊಬ್ಬರು ಹೇಳಿದ್ದಾರೆ ಮತ್ತು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಆದರೂ ನಮ್ಮ ಶಾಸಕರೇ ಇದನ್ನು ಪರಿಗಣಿಸಿ ಈ ಹೋರಾಟಕ್ಕೆ ಒಂದು ಅಂತ್ಯವನ್ನು ಕಾಣಬೇಕು. ಪ್ರಜಾಸೌಧವನ್ನು ಎಲ್ಲರಿಗೂ ಒಂದು ಈಜಿ ಸಮೀಪ ಆಗುವ, ನಿಲುಕುವ ಹಾಗೆ, ಅವರು ಬಂದು ಹೋಗುವಾಗೆ, ಹೇಗೆ ಪುರಸಭೆ ಇದೆ ಹಾಗೆ ನಮ್ಮ KEB ಇದೆ. ಯಾವ ಒಂದು ಸ್ಥಳದಲ್ಲಿ ತಾವು ಮಾಡಿದರೂ ಕೂಡ ಯೋಗ್ಯ ಅನಿಸ್ತದೆ ನಮ್ಮ ಹೋರಾಟ ಸಮಿತಿಗೆ. ಆ ರೀತಿ ತಾವು ಬಂದು ಈ ಹೋರಾಟಗಾರರಿಗೆ ಒಂದು ಬೆಂಬಲವನ್ನು ನೀಡಿ ಇದಕ್ಕೆ ಒಂದು ಅಂತ್ಯವನ್ನು ಆಡಬೇಕು ಅಂತ ನಾನು ಮತ್ತೊಮ್ಮೆ ಈ ಹೋರಾಟ ಸಮಿತಿ ವತಿಯಿಂದ, ನನ್ನ ವತಿಯಿಂದ ಕಳಕಳಿಯಿಂದ ನಾನು ಶಾಸಕರಿಗೆ ಕೇಳ್ಕೊಳ್ತೀನಿ. ಯಾಕಂದರೆ ಈಗ ಸುಮಾರು ದಿನಗಳ 2 ತಿಂಗಳು ಗತಿಸೋದು. ಶಾಸಕರು 2 ತಿಂಗಳು ಗತಿಸಿದರೂ ಕೂಡ ಒಂದು ಸ್ವಲ್ಪನೂ ಮನಸ್ಸು ಮಾಡದೆ ಈ ಕಡೆ ಬರ್ತಾ ಇಲ್ಲ. ಭಾಳ ನೋವಿನ ಸಂಗತಿ. ಯಾಕಂದರೆ ಈ ಥರದ ಶಾಸಕರು ಅಪರೂಪ ಸಿಗೋದು. ಎಲ್ಲ ಕಡೆ ಶಾಸಕರು ಹೆಂಗಿರ್ತಾರಪ್ಪ ಅಂದ್ರೆ ಜನಪರ ಶಾಸಕರು ಇರ್ತಾರೆ. ಜನರ ಒಂದು ಏನು ಕೆಲಸ ಕಾರ್ಯಗಳು ಮಾಡ್ತಾರ ಅದಕ್ಕೆ ಸ್ಪಂದನೆ ಮಾಡ್ತಾರೆ. ಬೇರೆ ಕಡೆ ಇಲ್ಲೇ ಸಿಂದಗಿ ಶಾಸಕರು ಭಾಳ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ತಾವೇ ಖುದ್ದಾಗಿ ಈಗ ಕೂಡ್ರಿ ಅಂದ್ರೆ ಕೂಡ್ತಾರೆ, ಜನರ ಮಧ್ಯದಲ್ಲಿ ಕೂಡ್ರಿ ಅಂದ್ರೆ ಸಹ ಕೂಡೋದಿಲ್ಲ. ಯಾಕಪ್ಪ ಅಂದರೆ ಜನರು ಮುಖ್ಯಪ್ಪ, ಜನರಿಂದ ನಾನು ಆರಿಸ್ಕೊಂಡಿನಿ, ಅವ್ರಿಗೆ ಗೌರವ ಕೊಡ್ಬೇಕು ಅನ್ನೋದು ಆ ಒಂದು ಶಾಸಕರಾದವರಲ್ಲಿ ಒಂದು ಜವಾಬ್ದಾರಿತನ ಇರ್ತದೆ. ಹೀಗಾಗಿ ನಮ್ಮ ಈ ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಶಾಸಕರು ನಾಡಗೌಡರು, ಅಪ್ಪಾಜಿ ನಾಡಗೌಡರು ಬರದೇ ಇರುವುದು ನಮ್ಗೆ ಭಾಳ ನೋವಿನ ಸಂಗತಿಯಾಗಿದೆ. ಹೀಗಾಗಿ ಆ ಶಾಸಕರಿಗೆ ಸಂಬಂಧಪಟ್ಟ ಎಲ್ಲ ಹಿರಿಯರಾಗಲಿ, ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಮತ್ತು ತಾಳಿಕೋಟೆಯ ಬಂಧುಗಳು ಶಾಸಕರಿಗೆ ಒಂದು ಮನವೊಲಿಸಿ ಈ ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿ ಆದಷ್ಟು ಬೇಗನೆ ಇದಕ್ಕೆ ಒಂದು ನಮಗೆ ಜಯ ಸಿಗುವ ಹಾಗೆ ಈ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಬೇಡ್ರಪ್ಪ, ನಾನು ಯಾವ ರೀತಿಯಾದರೂ ಮಾಡಿ ನಿಮಗೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಭರವಸೆಯ ಮಾತನ್ನು ನಮ್ಮ ಶಾಸಕರು ಬಂದು ಹೇಳಬೇಕಂತ ನಾನು ಮತ್ತೊಮ್ಮೆ ಈ ವೇದಿಕೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೇಳಿಕೊಂಡು ನಾನು ಅವ್ರ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಧರಣಿ ಸತ್ಯಾಗ್ರಹ 63 ದಿವಸದಿಂದ ಸತತವಾಗಿ ನಡೀತಾ ಇದೆ. ಈ ತಾಳಿಕೋಟೆ ಹೋರಾಟ ಸಮಿತಿಯ ಉದ್ದೇಶ ಏನೆಂದರೆ, ತಾಳಿಕೋಟೆಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಮೈಲೇಶ್ವರ ಗ್ರಾಮದ ನಿರ್ಜನವಾದ ಪ್ರದೇಶದಲ್ಲಿ ಈ ಪ್ರಜಾಸೌಧ ಕಟ್ಟಡವನ್ನು ಅಲ್ಲೇ ಗುರುತಿಸುವುದಕ್ಕೆ ವಿರುದ್ಧವಾಗಿ ನಾವು ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡುತ್ತಿದ್ದೇವೆ. ಉದ್ದೇಶ ಒಂದೇ, ಅಲ್ಲೇ ಪ್ರಜಾಸೌಧ ನಿರ್ಮಾಣ ಮಾಡಿದರೆ ರೈತರಿಗೆ ಮತ್ತು ವೃದ್ಧರಿಗೆ, ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ
ಅನೇಕ ಜನರಿಗೆ ಕೂಡ ತೊಂದರೆ ಆಗ್ತದೆ. ಇಲ್ಲಿಂದ ಸುಮಾರು 5 ಕಿಲೋಮೀಟ್ರ್ ಹೋಗೋಕ್ಕಾದ್ರೆ ಯಾವುದೋ ಒಂದು ಆಟೋ ಹಿಡ್ಕೊಂಡು ಹೋಗೋಕ್ಕಾದ್ರೆ 200 ರೂಪಾಯಿ ಕೊಡಬೇಕು, ಬರಬೇಕಾದ್ರೆ 200 ರೂಪಾಯಿ ಕೊಡಬೇಕು. ಈ ಒಂದು ಸಲಕ್ಕೆ 5-6 ರೂಪಾಯಿ ಖರ್ಚು ಮಾಡಿದರೆ ದುಡಿಯೋದು 300 ರೂಪಾಯಿ ಸಾಮಾನ್ಯ ಜನರು. 500 ರೂಪಾಯಿ ಖರ್ಚು ಮಾಡಿ ನಮ್ಮ ಕೆಲಸ ಮಾಡಲಿಕ್ಕೆ ಭಾಳ ಜನರಿಗೆ ತೊಂದರೆ ಆಗ್ತದೆ. ಆದ್ದರಿಂದ ಇದನ್ನು ಜನಪ್ರತಿನಿಧಿಗಳು ಮತ್ತು ಅನೇಕ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡಿ ಪ್ರಜಾಸೌಧ ಎಲ್ಲಿ ಮಾಡಬೇಕೆಂಬುದನ್ನು ಒಂದು ಯೋಚನೆ ಮಾಡಿ ಒಂದು ಸಭೆ ಕರೆದು ತಾಳಿಕೋಟೆಯ ಪ್ರಜೆಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ ಮತ್ತು ಸುತ್ತಮುತ್ತ ರೈತರಿಗೆ ಕೇಳಿ ಒಂದು ಪ್ರಜಾಸೌಧ ಸ್ಥಳವನ್ನು ಗುರುತು ಮಾಡೋದಿರ್ತದೆ. ಏಕಾಏಕಿ ಯಾರಿಗೂ ಕೇಳದೆ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಅಲ್ಲಿ ಪ್ರಜಾಸೌಧ ಗುರುತಿಸೋದಕ್ಕೆ ಎಷ್ಟು ಸಮಂಜಸವಾಗಿದ್ದನ್ನು ನಾವು ಜನರು ತಿಳ್ಕೋಬೇಕು. ಅಲ್ಲಿ ಯಾಕೆ ಮಾಡಿದ್ದಾರೆ? ನಾಮಕಾಸು 2 ಎಕರೆ ದಾನವಾಗಿ ಕೊಟ್ಟು ಕೋಟ್ಯಾಂತರ ರೂಪಾಯಿ ಲಾಭ ಹೊಡಿಲಿಕ್ಕೆ ಅವರು ಹಿಂಬಾಲಕರು ಮಾಡಿದ ಇದು ಕುತಂತ್ರ. ಇದನ್ನು ತಾಳಿಕೋಟೆ ಜನರು ಮತ್ತು ಸುತ್ತಮುತ್ತಲಿನ ಹಳ್ಳಿ ಜನ ತಿಳ್ಕೊಳ್ಬೇಕು. ಅಲ್ಲಿ ಯಾಕೆ ಮಾಡಿದ್ರಪ್ಪ? ಇಲ್ಲಿ ಜಾಗ ಇಲ್ಲ, ಸರ್ಕಾರಿ ಜಾಗ ಇದೆ, 4-5 ಸರ್ಕಾರಿ ಜಾಗಗಳದ, ಇಲ್ಲೇ ಮಾಡಬಹುದಾಗಿತ್ತಲ್ಲ. ಅಲ್ಲೇ ಮಾಡೋದು ಅವಶ್ಯಕತೆ ಏನಿತ್ತು? ಅವ್ರ ಹಿಂಬಾಲಕರ ಮಾತು ಕೇಳಿ ಇವತ್ತು ನೀವು ಕುಣಿತಾ ಇದ್ದೀರಿ. ಆ ಹಿಂಬಾಲಕರೇ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜು ಮಾಡ್ತಾ ಇದ್ದಾರೆ. ನೀವು ಶಾಸಕರು ತಿಳ್ಕೋಬೇಕು. ಆ ಹಿಂಬಾಲಕರು ಏನದಾರ ಅನ್ನೋದು ಸ್ವಲ್ಪ ತಿಳ್ಕೊಂಡು ನೀವು ಆಡಳಿತ ಮಾಡಿರಿ. ನಾವು ನಿಮ್ಗೆ ಓಟ್ ಹಾಕಿ 30 ವರ್ಷ ನಿಮ್ಗೆ ಓಟ್ ಹಾಕತ್ತೀವಿ. ನೀವು ಏನು ತಾಳಿಕೋಟಿಗೆ ಏನು ಕೊಡುಗೆ ಕೊಟ್ಟಿರಿ ಹೇಳ್ರಿ. ಒಂದು ಪೈಸಾದ ಕೆಲಸ ಮಾಡಿಲ್ಲ. ಮತ್ತು ಜನರಲ್ಲಿ ಕೂತು ಮಾತಾಡೋದು ಸೌಜನ್ಯ ಕೂಡ ನಿಮಗಿಲ್ಲ. ಅಂದರೆ ನಿಮ್ಗೆ ಈ ಶಾಸಕರು ಯಾಕೆ ಬೇಕು? ನಮ್ಗೆ ಇಂಥ ಶಾಸಕ ಬೇಡ. ಮುಂದೆ ನಿಮ್ಗೆ ನಿಮ್ಗೆ ಆಟ ತರೋದು ಇರಲಿ, ನಿಮ್ಗೆ ಯಾರೂ ಮಾತಾಡ್ಸೋದಿಲ್ಲ. ನಿಮ್ಮ ಎಲ್ಲ ಮಾನ ಮರ್ಯಾದೆ ಕಳ್ಕೊಂಡು ಹೋಗ್ಬಿಡ್ತೀರಿ ನೀವು. ದಯವಿಟ್ಟು ಮುಂದೆ ಆಗುವಂಥ ಅನಾಹುತ ತಪ್ಪಿಸ್ಬೇಕಾದ್ರೆ ನೀವು ತಕ್ಷಣವೇ ತಾಳಿಕೋಟೆಯಲ್ಲಿ ಬಂದು ಇದು ಸತ್ಯಾಗ್ರಹ ಅಂತ ಕೂಡಿದಂಥ ಜನರನ್ನು ಸಭೆ ಮಾಡಿ ಅವ್ರಿಗೆ ಏನು ಕಷ್ಟ ಸುಖವನ್ನು ತಿಳ್ಕೊಂಡು ಅಲ್ಲಿ ಮಾಡಿದಂಥ ಸ್ಥಳವನ್ನು ರದ್ದುಪಡಿಸಿ ಇಲ್ಲೇ ಐದಿಯಲ್ಲಿ ಮಾಡಿದರೆ ನಿಮಗೆ ಜನ ಹೊಗಳ್ತಾರೆ ಮತ್ತು ನಿಮ್ಮ ಕೀರ್ತಿ ದೊಡ್ಡದಾಗುತ್ತದೆ. ಅದನ್ನು ನೀವು ತಿಳ್ಕೊಳ್ಬೇಕು. ಯಾಕೆ ತಿಳ್ಕೊತಾ ಇಲ್ಲ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ 63 ದಿವಸದಿಂದಲೇ ಕುಂತೀವಿ ತಾಳಿಕೋಟೆಯಲ್ಲಿ, ಇಲ್ಲಿ ಕಚೇರಿ ವಿಚಾರಗಳಿದೆ, ಯಾರೂ ನಮ್ಮನ್ನು ಸ್ಪಂದನೆ ಮಾಡ್ತಿಲ್ಲ. ಅದರ ಉದ್ದೇಶ ಏನು? ಶಾಸಕರು ಹಿಂಬಾಲದ ಅನುಕೂಲ ಮಾಡ್ತಾ ಇದ್ದಾರೆ. ಜನರಿಗೆ ಈಗಾಗಲೇ 43 ಹಳ್ಳಿ ಜನರಿಗೂ ಗೊತ್ತಾಗಿದೆ ನಿಮ್ದು ಏನು ವ್ಯವಹಾರ ಐತೆ ಅನ್ನೋದು. ಶಾಸಕರು ತಿಳ್ಕೊಬೇಕು ನೀವು. ಈಗ ನಮ್ಮ ಮೇಲೆ ಕುಂತಂತ ಧರಣಿ 32 ಜನ ಮೇಲೆ ಕೇಸ್ ಹಾಕಿದ್ದೀರಿ ನೀವು. ಯಾವಗೋಸ್ಕರ ನಮ್ಗೆ ಕೇಸ್ ಹಾಕಿದ್ದೀರಿ? ಇದನ್ನು ನಾಳೆ ಉತ್ತರ ಕೊಡ್ಬೇಕು ಜನರಿಗೆ, ತಾಳಿಕೋಟೆ ಜನರಿಗೆ ಮತ್ತು ಸುತ್ತಮುತ್ತ ಜನರಿಗೆ ಉತ್ತರ ಕೊಡಬೇಕು. ಯಾವಗೋಸ್ಕರ ನಾವು ಕೇಸ್ ಹಾಕಿದ್ದೀರಿ ನಮ್ಗೆ ಉತ್ತರ ಕೊಡಬೇಕು. ಇಲ್ಲಾಂದ್ರೆ ನಾವು ನಿಮ್ಮ